ನೋಡೋ ಈ ತಟ್ಟೆನ ನೊರೆಯಾಗಿ ತೊಳೆದ್ಬಿಡು. ಆಮೇಲೆ 1 ಡಜನ್ ಬಾಳೆಹಣ್ಣು, ಆಮೇಲೆ ಅಂಬಲ್ಗೆ ತುಳಸಿ, ಡೇರವ್ವ ದೊಡ್ಡ ಇಂಜೇಬಲಿ ಅಡಿಕೆಲೆ ಇದೆ. ಅದಕ್ಕೂ ಬರೋ ಕೈಲಿ ಹೋಗ್ಬಾರ್ದಪ್ಪ ಅವಮಾನ. ಇದೊಂಥರ ಐಟಮ್ ತಾಲೂಕಿಂತರ್ಮೆ ಹಂಗೆ ಗುರಿ ಕೊಟ್ಬಿಡ್ತೀನಿ ನೋಡು. ಅಂತ ಇಲ್ವಲ್ಲಿ ನಾಯಿ ಕಣ್ಣು, ನರಿ ಕಣ್ಣು, ಕಾಗಿ ಕಣ್ಣು, ಗೂಬೆ ಕಣ್ಣು, ಆಮೇಲೆ ಆಂಟಿರ್ ಕಣ್ಣು, ತುಂಟಿರ್ ಕಣ್ಣು ಎಲ್ಲ ಹಾಳಾಗಿ ಹೋಗಿ ಉಗಿ ಉಗಿ. ಯಾಕೆ ಶುಭ ಕಾರ್ಯ ನೋಡು, ಬಾಗ್ಲಲ್ಲಿ ಹೆಂಗ್ ಬಿದ್ದವೆ. ಏನ್ ಸಿಕ್ಲಾ? ಇದು ಬಲ್ಡೇಂಜರ್ ಸುಂದರಪ್ಪ. ಅಜ್ಜಯ್ಯ ಇದೆಲ್ಲ ತಗೊಂಡೋಗಿ ದೂರ ಬಿಸಾಕ್ಬಿಡೋಗಪ್ಪ. ಏಂತಿಕೆ ಹೊಡಿತಾಳ? ಊರಪ್ಪ, ನಮ್ ಜಪ್ಪಿನ ಬಿಡ್ಬೇಕಲ್ವಾ, ಹೋಗು. ನುಗ್ಗನ ನುಗ್ಗಂಗಿಲ್ಲ, ಬೇಗತನ ಇದು. ಬಾಗಿಲು ತೆಗೆದಿದ್ರು ಕಾನೂನಿನ ಪ್ರಕಾರ ಬಾಗಿಲ್ನ ಹಿಂಗೆ ಹಾಕ್ಬಿಟ್ಟು ಕರಿಬೇಕು. ದೇವಮ್ಮ ಅದಾ ಸೈಡ್ ಬಾಗ್ಲಿಗೆ ಬೆಲ್ಲಿಟ್ಟವ್ರೆ, ಒತ್ಬಿಡ್ಲ? ಮಧ್ಯಾಹ್ನದಲ್ಲಿ ಒತ್ತತೆ. ನಾಗರಾಜ, ನನ್ ಕಂಡ ನಾಗರಾಜ ಅವನು ಮೋಟರ್ ಎಂಟಕ್ಕೆ ಆನ್ ಮಾಡಿದ್ಲ, ಬೆವರ್ಸಿ ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ಟನ. ದೇವಮ್ಮ ಏನ್ ಮಾಡೋದಕ್ಕ? ಅಜ್ಜಿ ಎಜರ್ಕ ಕೂತವಳೆ, ನೀರ್ ಬೇಕಂತ. ಅಜ್ಜಿ 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 ಏಯ್ ಎದೆಲ್ಲ ಹೋಗತ್ತಾಗೆ. ಅಜ್ಜಿ ಏನಾಗ್ತದೆ ಗೊತ್ತಿಲ್ಲವ, ನಮ್ ನೋಡಿ ಬಿದ್ಬಿಟ್ಲು. ಅಜ್ಜಿ ನಡಿ, ಡಾಕ್ಟರ್ ಹತ್ರ ಹೋಗೋಣ ಬಾ. ಯಾಕೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ನನ್ಗೇನ್ 3 ತಿಂಗಳ? ಈ ಬಂಡೆ ಗಂಡ ದಮಾಕನ್ ನೋಡಿ ನನ್ ಕೊನೆ ಮಗನ್ ನೆನ್ಪಾಯ್ತು ಕಣವ. ನಿನ್ ತೊಲೆ ನಾಗಮಮ್ಮ ಸತ್ ಯಾವ ಕಾಲ ಆಯ್ತು, ನಿನ್ನ ಮರ್ತಿಲ್ಲ, ಹೋಗತ್ತಾಗೆ. ಇದೇ ಕುಸಿಲಿ ಒಂದ್ ಒಳ್ಳೆ ಸೀರೆ ಉಟ್ಕೊಂಡು ಆಲೂಗೆಡ್ಡೆ ಬೋಂಡ, ಬಂದ್ ಸೀರೆ ಉಪ್ಪಿಟ್ಟು, ಆಮೇಲೆ ಬೆಲ್ಲದು ಟೀ ಕಾಯಿಸ್ಬಿಡು. ಮಾತಾಡೋದೇ ಅಜ್ಜಿ, ಈ ಸೀರೆ ಕಿತ್ ಬಿಸಾಕಿ ಸುಡಿದಾರಿ ಏರ್ಸ್ಕೋ. ಶುಭ ಕಾರ್ಯ ಆಯ್ತು ಕಣಪ್ಪ. ರೆಡ್ಡ ಆಗಿದೀನ ಜಿರಳೆ ಉಂಡೆ ಬಡಗಿರ್ತಿರಲ್ಲ, ಗಮ್ಮಂತದಲ್ಲ, ಅದ್ ನೇರ್ಸ್ಕೊಂಬ. ಆಯ್ತಾ? ಅಜ್ಜಯ್ಯ ಅಜ್ಜಯ್ಯ ನೀರು ಅವಾಗ ಹೇಳಿದ್ರೆ ಇವಾಗ ನೀರ್ ತಗೊಂಡ್ ಬಂದಿದ್ಯಲ್ಲೋ. ಇದನ್ನ ಇಟ್ಕೊಳವ ನೀನು. ಎಲ್ಲೋದು ತಟ್ಟೆ? ತಗೊಳ ಕಳತಾಂಬುಲ. ಕೊಡ ಎಂಟಿಕಿವೆಲ್ಲ ಸೋಕಿ. ಟಕ್ಕಮ್ಮಗೆ ನಿನ್ ಮೇಲೆ ಲವ್ ಆಗದೆ ಅಂತ ಕೇಳಿ ಮದ್ವೆ ಮಾಡೋಣ ಅಂತ ದೊಡ್ಡ ಹೇಳ್ದ. ಅದಕ್ಕೆ ನೋಡಿಲ್ಲ ಅಂತ ಆಗ್ಬಾರ್ದಲ್ಲ, ಅದಕ್ಕೆ ಶಾಸ್ತ್ರ, ಹೆಣ್ಣೋಡ ಶಾಸ್ತ್ರ. ಯಾರೇನ್ ಹೇಳೋದು? ಊರ್ ಜನನೇ ಹೇಳ್ತಾವ್ರೆ. ಏನಲ್ಲ? ನಿಜ ನಿಜ ನಿಜ, ನಮ್ ಲವ್ ಬಾರ್ಡರ್ ಬಂದ್ಬಿಟ್ಟಿದೆ. ನಿಜ. ಏನ್ ಲವ್? ಒಬ್ಬೊಬ್ಳು ಇದ್ದಾಗ ಕದ್ದು ಕೈ ಹಿಡಿಯೋದು, ಬೀಳ್ಸೋದು, ಇವೆಲ್ಲ ಲವ್? ಏನ್ ಯೋಗ್ಯತೆ ಇದೆ ಅಂತ ಲವ್ ಮಾಡ್ತಿಲ್ಲ ನೀನು? ಏಯ್ ಹೋಗಾಚ್ಕೆ ಹೋಗ. ನೋಡಮ್ಮಿ, ಹುಡುಗಂಗೆ ಯೋಗ ಯೋಗ್ತೆ ಮಗ ಎಲ್ಲ ಬರ್ತದೆ. ನೀವು ಹೂ ಅನ್ಬೇಕು ಅಷ್ಟೇಯ. ಇಷ್ಟಿರ್ಬೋಕಿಗೆ ಯಾವಳು ಹೂ ಅಂತಾಳೆ. ಸಂಬಳ ಬರೋ ಕ್ಯಾಮೆ ಇದ್ದದ ಇವನ್ಗೆ. ಏಯ್ ಬಾರ ಇಲ್ಲಿ. ಅಕ್ಕಿ ಬ್ಯಾಳೆ ಖಾರ ಪುಡಿ ರೇಟ್ ಏನಾರ ಗೊತ್ತಾ ಕೇಳು. ಮೀಡಿಯೇಷನ್ ಬಂದಿದ್ದೆಲ್ಲ ಕೇಳು. ಏಯ್ 100 ರೂಪಾಯಿ ಬೇಡ, 10 ರೂಪಾಯಿ ಜೇಬಲ್ ಇದ್ರೆ ತೋರ್ಸು. ಸುಮ್ ಕುತ್ಕೊಳ್ತಾನೆ ಸಂತೆಲ್ಲ ಪಂಚ ಬಿಟ್ಕ ಸುಮ್ ಕುತ್ಕೊಳ್ತದ. ಏನಮ್ಮ ನೀನು? ಏನಮ್ಮ ಏನು ಅಷ್ಟೊಂದು ಗಂಡ ಮಾಡ್ತೀಯಾ? ಊರಿಗೆ ಫಸ್ಟ್ ಮೊಬೈಲ್ ತಂದಿದ್ ಯಾರು? ಸುಮ್ಕಿರಪ್ಪ, ವಿಷಯ ಸುಮ್ಕಿರ ನೀನು. ಅದು ಬಯಲ್ ಡೇಟ್ ಅದು. ಆ ಸಿಮ್ ಕಾರ್ಡ್ ಎಲ್ಲ ಮಾರ್ಬಿಟ್ಟು 10,000 ಕಮಿಷನ್ ತಗೊಂಡಲ್ಲ. ಊರ್ ಜನ ಎಲ್ಲ ಡೊಕೋಮೋ ಅಂತ ಟೈಟ್ಲ್ ಕೊಟ್ರು. ಡೊಕೋಮೋ. ಆಮೇಲಿಂದ ಮೊಬೈಲ್ ಅಲ್ಲಿ ಇಮೇಲ್ ಮಾಡೋದು, ಕೆಳಗ್ ಮಾಡೋದು, ಮೇಲ್ ಮಾಡೋದು, ಆಮೇಲಿಂದ ವಾಟ್ಸಪ್, ಕೊತ್ತಂಬರಿ ಸೊಪ್ಪು ಎಲ್ಲ ಕೊಸಿತಾನೆ. ಇಂಟರ್ನೆಟ್ ಡೌನ್ಲೋಡ್, ಯೂಟ್ಯೂಬ್ ಎಲ್ಲಾನು ಅಪ್ಸಲೂನೆ. ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್. ಇಲ್ಲ ಇವನು ಹಾರ್ಡ್ವೇರ್ ಆಮೇಲೆ ಸಾಫ್ಟ್ ಆಯ್ತಾನೆ. ಸಬ್ಸಿಡಿಲಿ ಡೈರಿ ಸಾಂಕ್ಷನ್ ಆಯ್ತು ಅಂತಂದ್ರೆ 1,000 ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೆಲಸ ಕೊಡ್ತಾನೆ. ಏನಲ್ಲ ಡೈಲಿ ಮಾಡದೆ ಡೈರಿ. ಅದೇ ಡೈರಿ ಮಾಡಿದ್ಮೇಲೆ ಊರಿಗೆಲ್ಲ ಒಳ್ಳೇದಾಗ್ತದೆ. ಊರಿಗೆಲ್ಲ ಒಳ್ಳೇದಾಗ್ತದೆ. ದೊಡ್ಡ ಮಹಾತ್ಮ ಗಾಂಧಿ ತುಂಡಿವ್ನು. ಇಷ್ಟುದ ಬಿದ್ರಕೋಲ್ನ ಮುರ್ಕೊಂಡು ತಗೊಂಡೋಗಿ ಅವ್ರು ಊರ್ಗೋಲ್ ಮಾಡ್ಕೊಂಡ್ರು. ನಾವು ತಂದು ಬಾರ್ಗೋಲ್ ಮಾಡ್ಕೊಂಡು ಇಲ್ಲಿ ದನ ಮೇಯಿಸ್ತಾ ಇದೀವಿ. ದನ ಮೇಯಿಸೋರು ನೀನ್ ತಮಾಷೆ ತಿಳ್ಕೊಂಡ್ ನೋಡಿ ಹೇಳ್ತಾ ಇದೀನಿ ಅಷ್ಟೇ. ಊರ್ ಮಂದಿ ದನ ಕಾದೆ ಈಟೊಂತರ ದೌಲತ್ತು. ಇನ್ನ ನಂತರ ಸ್ವಂತ ಆಸ ಇದ್ದಿದ್ರೆ ಯಾಕಮ್ಮೆ ನಮ್ ಹೋರಿ ಇಲ್ವಾ? ಅದನ್ನ ಕಾಯ್ದೋಡ್ ಸ್ವಲ್ಪ ಕೆಲಸ ಅಂತ ತಿಳ್ಕೊಂಡೆ ನೀನು. ಆ ಗೊಡ್ಡೋರಿ ತಗೊಂಡ್ ಏನ್ ಮಾಡಿರಿ? ಯಾವ ಹೇಳಿದ್ ಗೊಡ್ಡೋರಿ ಅಂತ ಸಪ್ಪರ್ಸಿದ್ದಾಳೆ ಅದು. ಚಪ್ಪಸ್ ನೆಕ್ಕಳಿ. ಮ್ಯಾಚ್ ಓದ್ಬಿಟ್ಟು ಆಡಕ್ ಮುಂಚೆ ಹೇಳಿದ್ನಪ್ಪ ನಾನು ನಿಂಗೆ.
ಅಮ್ಮ ತಾಯಿ ರಂಗ ಪ್ರವೇಶ ಎಂತ ಸಮಯಕ್ಕೆ ಬಂದ ಮತ್ತೆ ಬರ್ತಾರ ಬಾಮ್ಮ ಬಾ ತಾಯಿ ಬಾ. ನಿಂಗೇನಾರ 4 ಪೈಸಾ ಜಿಮ್ಮಿ ನೀನ್ 2 ನಿಮಿಷ ರೆಸ್ಟ್ ತಗೋ. ಅಜ್ಜಿ ನಿನ್ ಮೊಮ್ಮಗಳಿಗೆ ಎತ್ತಿ ಮೇಲೆ ಮಾಂಸನೇ ಯಾರಿಲ್ಲ. ಅವಳನ್ನ ಎಷ್ಟು ಇಷ್ಟ ಪಡ್ತೀನಿ ಅಂತ ಹಂಗೆ ಗೊತ್ತಿಲ್ಲ ಕಣ ಅಜ್ಜಿ. ನೀನ್ ದೊಡ್ಡವಳಾಗಿ ಹೆಣ್ಣು ಕೊಟ್ಬಿಡು, ಚೆನ್ನಾಗಿ ನೋಡ್ಕೋತೀನಿ. ಆಯ್ತು ಕೊಡೋಣ ಬಿಡ್ಲಾ. ಅಜ್ಜಿ, ಇದು ಹೊರ್ಗಕ್ಕೊಟ್ಬಿಟ್ಟಿಲ್ಲ. ಪ್ಯಾಂಟ್ ಸೆಟ್ ಆನು. ಇಬ್ರು ಜೊತೆ ನಿಂತ್ಕೊಂಡ್ರ. ಪಡೆದಾಗ ಹಿಡ್ಕ ಸೌಂಡ್ ಆಫ್. ಲೇ, ಸ್ವಂತ ಕಾಲ್ ಮೇಲೆ ನಿಂತು 10 ರೂಪಾಯಿ ದುಡ್ಡು ತೋರ್ಸು. ನಿಂತ್ಕೊಂಡಲ್ಲೇ ನಾ ತಾಳಿ ಬಿಗಿಸ್ಕೊತೀನಿ. ಅಂದ್ರೆ ನಿನ್ಗೆ ಮನ್ಸ ಮುಖ್ಯ ಅಲ್ಲ, ದುಡ್ಡೇ ಮುಖ್ಯ ಅಲ್ಲ? ಆಯ್ತು, ದುಡ್ಡ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ನಿಂತು ನಿನ್ ತಾಳಿ ಕಟ್ ಕರ್ಕೋತೀನಿ. ಲೇ ಡಕೋಮ, ಅಯ್ಯೋ ಮ್ಯಾಚ್ ಆಗ್ಬಿಟ್ಟು ಕೂಡ್ಕೆ ಸುಲಭ ಅಲ್ಲ. ಬಾ ಇನ್ನೊಂದ್ ಮ್ಯಾಚ್ ಆಡೋಣ. ಬಾ ನೀನ್ ಬಾ ನನ್ ಜೊತೆಗೆ. ಅಪ್ಪಯ್ಯ ಏನೊಂದು ಕೊಚ್ಚಿಬೇಕಾಗಿತ್ತು. ಏನ್ನ ಬ್ಯಾಂಕ್ ಮ್ಯಾನೇಜರ್ ನಾನ್ ನೀನ್ ಸತ್ತೋದ್ರೂ ಸಾಲ ಕೊಡಲ್ಲ. ನಾವು ಡೈರಿ ಓಪನ್ ಮಾಡ್ಬೇಕು ಅಂದ್ರೆ ನಮ್ ಕುಲ್ಕಸ್ಬನ್ ನಾವು ಶುರು ಮಾಡ್ಬೇಕಪ್ಪ. ಊರವ್ರ ದನ ಕರ ನಾವು ಮೇಯಿಸ್ಕೊಂಡಿದ್ರೆ ಉದ್ದಾರನೂ ಆಗಲ್ಲ, ಒಟ್ಟಪಟ್ಟಿಗೂ ಸಾಲಲ್ಲ. ಅದಕ್ಕೆ ಈ ಸಬ್ಸಿಡಿ ಈ ಗಬ್ಬ ಕಟ್ಸಕ್ ಹಸ್ಗಳು ಕರ್ಕೊಂಡ್ ಬಂದವನೆ ಓರಿ ಹಚ್ಬೇಕಾಗಿತ್ತು. ಯಾಕೋ ನಮ್ ಓರಿ ನೆಲಕ್ಕೆ ಹೊತ್ಕೊಂಡ್ ಮನೆ ಕೊಂಡ್ಬಿಟ್ಟದೆ. ಕಾಸ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀರಾ. ಗೊಬ್ಬರ ಹಾಕ ಮನೆ ಕೊಡೋದ್ಬಿಟ್ಟು ಇನ್ನೇನ್ ಮಾಡೋದು? ಗೊಡ್ಡೋರಿ ಡಬ್ಬಲ್ ಗೊಡ್ಡದು, ಟ್ರಿಪಲ್ ಗೊಡ್ಡು. ಹೋಗು, ಕೊಲೆ ಆಗ್ಬಿಟ್ಟೆ, ಹೋಗು. ಹೋಗ್ರಣ ನೋಡೋದು ಗೊಡ್ಡಲ್ಲ. ಈ ಊರಿ ಎತ್ತಿದ್ಕೊಂಡಿದ್ರೆ ನೋಡಿಲ್ಲ ನಾನು. ಎಪ್ಸ್ ನೋಡುವ ಲೇಮಾ ನೋಡೋ ಬಂಡೆ ಮಗನೆ ಯಾಕೆ ನಿಂತದ ನೋಡು. ಬಿಟ್ರೆ ಆಯ್ತದ? ಆಮ್ರ ಕಡಕಲ್ಲಿ ನೋಡೋದ ನಮ್ಮ ಮಸವ ಪ್ರಾಯ ಟಾಟ್ ಆಗಿಲ್ಲ. ಸಪ್ಪರ್ಸಿ ಜಾತಿ ತಳಿಯೋದು. ಅದ್ಯಾರೋ 7 ಜನ ಋಷಿಮುನಿಗಳು ಈ ತಳಿ ಹಾಲು ಕುಡ್ಕೊಂಡೆ ಬುದ್ಧಿವಂತರಾದಂತೆ ತಿಳ್ಕ. ಅದಕ್ಕೆ ಅವಾಗಿಂದ ಸಪ್ತಋಷಿ ಹೋಗಿ ಸಪ್ಪರ್ಸಿ ಆಗದ. ಏನಾರ ರೊಚ್ಚಿಗೆ ಕೂಡ್ಕೆ ಶುರು ಮಾಡ್ತು ಅಂದ್ರೆ ಇಡೀ ತಾಲೂಕ್ದಾಗಿರೋ ಎಲ್ಲ ಹಸುಗಳು ಒಟ್ಟಿಗೆ ಬೆಚ್ಚಿದ್ದು ಬಸ್ರಾಯ್ತವೆ. ಅದಕ್ಕೆ ಏನು ನಿಂತ ಎಂತ ಫೋಟೋ ತೋರಿಸ್ತಾ ಇದ್ದಿ? ಅಪ್ಪ ಇದು ನಮ್ಮ ಜುಮ್ಮಿದಾಸ ಶಂಕರ್ ತುಂಬಾ ಮುಂಚಿಕ ಬಣ್ಣ ಕಣಪ್ಪ ಅದ್ರ ಮೇಲೆ. ಅಲ್ಲ ಫೋಟೋ ನೋಡಿ ಲವ್ ಮಾಡ್ಕೊಂಡ ಮನುಷ್ಯ ಅಲ್ಲ. ಅವಾಗ ನೆಕ್ತಾ ಇರ್ತಾನೆ, ಅದಕ್ಕೆ ಮೂಡ್ಗೆ ಅಂತ. ಜುಮ್ಮಿಯಿಂದ ನೀನು ಹೋಗಿ ಹಾಳಾಗಿದ್ದಲ್ದೆ ಓರಿನೂ ಹಾಳು ಮಾಡ್ತಾ ಇದ್ದೀಯಲ್ಲ. ಆ ಸುಟ್ಟಟ ನೀನ್ ಇಟ್ಕೋ. ಶಂಕರ ನಿಂಗ್ ಲವ್ ಬೇಕಲ್ಲ, ಬಿಟ್ಟಾದ ಅರ್ಚೆ ಹೊಡಿಲಿ. ಅಪ್ಪಯ್ಯ ಏನ್ ಮಾಡ್ತೀವಿ ನೋಡಿ ನೀನ್ ಲವ್ನ. ಕೃಷ್ಣಪ್ಪ ಹೋಗ್ಬಿಟ್ಟ. ನಿಲ್ಸಪ್ಪ ನಿಲ್ಸಿ. ಮಡಿಕೆ ಯಾರು ತಗೊಂತೀರಿ? ಮಗ ಆಗಿರೋನ್ ಎತ್ಕೋಬೇಕಪ್ಪ. 3 ಜನ ಎತ್ಕೊಂಡ್ರೆ ಏನಾಗ್ತದೆ? ಮಕ್ಳು ಸುಮ್ಮಿರ. ಹೆಂಗದದು? ನಂಗೆ ಗೊತ್ತಿರೋ ಪ್ರಕಾರ ಈ ಅಜ್ಜಯ್ಯ ಕೃಷ್ಣಪ್ಪಂಗೆ ಚಿಕ್ಕಪ್ಪ ಆಗ್ಬೇಕು, ಡೊಕೊಮ್ಮಗೆ ತಾತ ಆಗ್ಬೇಕು. ಈ ಕೃಷ್ಣಪ್ಪನ್ ತಾತ ಈ ಊರಿಗೆ ದನ ಕಾಯಕ್ ಬಂದು ಸಾಯೋ ವಯಸ್ಸಲ್ಲಿ ಆ ಸ್ವೆಟರ್ ಮಾರೋ ಗುಡ್ಸಿದ್ದು ಈ ಅಜ್ಜಯ್ಯನ. ಅವಳು ಯಾವಾಗ್ಲೋ ಬಿಟ್ಟೋದ್ಲು. ಈ ಸಬ್ಸಿಡಿ ಕೃಷ್ಣಪ್ಪನ್ ದೊಡ್ಡ ಅಣ್ಣನ್ ಮಗ. ಈ ಡೊಕೊಮೋಗೆ ಮಗ ಆಗ್ಬೇಕು ಈ ಸಬ್ಸಿಡಿ. ಇಕ್ಕು ಕೆಳಗಿಕ್ಕು. ಏನೋ ನಾನು ಇವನ್ ಮಗನೇ, ನಮ್ಮಿಬ್ರಿಗೂ ಇವನು ತಾತ ಆಗ್ಬೇಕು. ಈ ಮಕ್ಳು ಮೊಮ್ಮಕ್ಳಿಗಿಂತ ಮುಂಚೆ ಹಬ್ಬ ಉಟ್ಬಿಡ್ತಾನ. ನಿಮ್ ಓರಿ ಹಸ ವಂಶದ್ದು ಫುಲ್ ಜಾತ್ಕನೇ ಅದ. ಹೇಳೋ ಇನ್ನೊಂದ್ಸರಿ ಹೇಳೋದ್ನ. ಏನದು ಇರೋದ್ನ ಯಾರ ಮಕ್ಳು, ಯಾರ ತಾತ ಮುತ್ತಾತ ಈ ನನ್ನ ಮಗ. ಅಜಯ ಒಬ್ರು ಇಲ್ಲಿ ಬರ್ಬಾರ್ದು.
ಎಲ್ಲ ಇಂತ ಕೆಲಸ ಮಾಡ್ಬಿಟ್ಟೆ. ಅಪ್ಪ ಹಿಂಗೆ ಅಂತ 4 ಜನ ಸಬ್ಜೀಕರವರು ಅವ್ರನ್ನು ಓಡಿಸ್ಬಿಟ್ಟಲ್ಲೋ. ಲೇ, ಅವ್ರನ್ನ ಕರೆದು 4 ಮಂತ್ರ ಹೇಳ್ಸಿ ಕಾರ್ಯ ಮುಗಿಸಿದ್ರೆ ಅಪ್ಪ ಹಿಂಗ್ ಪುಣ್ಯ ಅದು ಬರೋದಲ್ವೇಲ್ಲ. ನಾನು ಹೆಣ ಸುಡೋದೇ ಇಲ್ಲ. ಮತ್ತೆ ನಂದು ಬೇರೆ ಐಡಿಯಾ ಅದೇ. ಏನ್ಲ ಅದು? ದೊಡ್ಡಯ್ಯ ಊರಿಗೂ ಸಾಯ್ಲೇ ಇಲ್ಲ, ರೈತರ ಆತ್ಮಹತ್ಯೆ ಅಂತ ಪಲ್ಟಾಯಿಸ್ಬಿಡವ. ಕಾನೂನಿಗೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಫೈಲ್ಸ್ ರೆಡಿ ಮಾಡ್ಬಿಡ್ತೀನಿ. ಟಿವಿ ಪ್ರೋಗ್ರಾಮು ಬುದ್ಧಿವಂತರನ್ನೆಲ್ಲ ಕರೆದು ಕುಣಿಸಿ ಮಾತಾಡ್ಸ್ಬಿಡ್ತೀನಿ. ಕರ್ದೆಟ್ಗೆ ಬರ್ತಾರೆ ನೋಡೋ, 3 ಲಕ್ಷ ಕೊಡ್ತಾರೆ. ಡೈರಿ ಮಾಡವ. ನೀನ್ ಹೂ ಅಂದ್ರೆ ಡೆಡ್ ಬಾಡಿ ನೀವಲ್ಲೇ ತಾಲೂಕ್ ಆಫೀಸ್ಗೆ ಶಿಫ್ಟ್ ಮಾಡಿಬಿಟ್ಟು ಟ್ರೈಕು. ಹ್ಞೂ ಅಲ್ಲ, ಹೋಗ ಗಾಡಿ ತರ. ನಿಜವಾಗ್ಲೂ ಸತ್ತೋಗಿರೋ ರೈತನಿಗೆ ಸರ್ಕಾರ ಸರಿಯಾಗಿ ಸೌಲಭ್ಯ ಕೊಡದಿರ ಅಬ್ಬೋ ಅಂತ ಅನಿಸ್ತಾವ್ರೆ ಕಡ್ಲ. ಅಂಥದ್ರಲ್ಲಿ ಈ ಹಗಲೊತ್ತೆ ಹೋಗಿ ಸುಳ್ಳು ಹೇಳ್ತೀನಿ ಅಂತೀಯಲ್ಲ, ಹಗಲ್ದೊರಡೆ ಅಲ್ವೆಲ್ಲ ಸಬ್ಸಿಡಿ ಇದು. ಬೇಕಾ ನಮ್ಗಿದು? ಲವ್ ದನ ಕಾಯೋದ್ ಸತ್ತೋದ್ರೆ 4 ಜನ ಹೊರಗ್ ಬರೋದಿಲ್ಲ ಕಣೋ. ನಿಯತ್ತಾಗಿ ನೆಟ್ಟಿಗೆ ಸಂಪಾದನೆ ಮಾಡಿ ಡೈರಿ ಓಪನ್ ಮಾಡ್ಕೊಂಡ್ ಬದುಕುವ. ಅಪ್ಪ ಯಾಕಡ್ಲ ಅದು ಗಿರ್ವಿ ಐಟಮ್ ಇಲ್ಲ ಅದು ಅಲ್ಲ ಕಣೋ. ತಾಯಿ ಇಲ್ ಮಗ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕವ್ರೆ. ಅನ್ಯಾಯ ಮಾಡ್ಕೊಂಡ್ ಬದುಕ್ರಿ ಅಂತ ನಮ್ಗೆ ಯಾವತ್ತು ಹೇಳ್ಕೊಟ್ಟಿಲ್ಲ. ನಮಗ್ ಬೇಡಪ್ಪ ಅಂತ ಬಾಳು ಬೇಡ. ಬರತೈ ಆ ಡೊಕೊಮಗೆ ತಲೆ ಕೆಟ್ಟೋಗೈತೆ. ಗೊತ್ತಲ್ಲ ಬಂಗಾರ ಮನ್ಸಾಗೋಯ್ತಾನೆ. ನಮ್ಮ ವಂಶಕ್ಕೆ ಈ ರೀಕಾ ನೀನು ಹೇಳ್ದಂಗ್ ಕೇಳ್ಬೇಕು. ನಾನೇನ್ ಹೇಳಿ? ಬಾರೋ ಆರ್ಸನ, ಬಾರೋ ಬಾರ್ಸೋ ಬಾರ್ಸೋ.